ಭಗವತೆ ವಾಸುದೇವಾಯ. ನಮಸ್ತೆ ಫ್ರೆಂಡ್ಸ್, ನಾನು ಕೃಷ್ಣ ಮಾತಾಡೋದು. ಇವತ್ತು ನನ್ನ ಈ ವಾಸುದೇವ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನಲಲ್ಲಿ ಕಳೆದ ಎಲ್ಲ ಸಂಚಿಕೆಯಿಂದ ನೀವು ಜ್ಯೋತಿಷ್ಯ ಶಾಸ್ತ್ರ, ನ್ಯೂಮರಾಲಜಿ, ವಾಸ್ತುಶಾಸ್ತ್ರದ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ಟಿಪ್ಸ್ ಕೊಡ್ತಾ ಬಂದಿದೆ. ಇವತ್ತು ಏನಪ್ಪ ಅಂದರೆ ಹೊಸ ವಿಷಯ, ಹೊಸ ಸಬ್ಜೆಕ್ಟ್ ಏನಪ್ಪ ಅಂದರೆ ಟ್ಯಾರೋ ರೀಡಿಂಗ್. ನೋಡಿ, ಜ್ಯೋತಿಷ್ಯ ಶಾಸ್ತ್ರ, ವಾಸ್ತುಶಾಸ್ತ್ರ ನಮ್ಮ ಸನಾತನ ಧರ್ಮದಿಂದ ನಮ್ಮ ಋಷಿಮುನಿಗಳು ಕೊಟ್ಟಿರುವಂಥ ಒಂದು ವರದಾನ. ಆದರೆ ಈ ನ್ಯೂಮರಾಲಜಿ, ಟ್ಯಾರೋ ರೀಡಿಂಗ್ ಇದೆಲ್ಲ ಬೇರೆ ದೇಶದಿಂದ ಬಂದಿರುವಂಥ ವಿದ್ಯೆ. ಏನಕ್ಕೆ ಅವರೆಲ್ಲ ಟ್ಯಾರೋ ಸಬ್ಜೆಕ್ಟ್ ಬಗ್ಗೆ ಇಂಟ್ರೆಸ್ಟ್, ಗಮನ ಜಾಸ್ತಿ ಹರಿಸ್ತಾರೆ, ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಯಾಕೆ ಅಷ್ಟು ಗಮನ ಹರಿಸಲ್ಲ ಅಂತ ಇವತ್ತು ನಾನು ನಿಮಗೆ ಫಸ್ಟ್ ಮೇನ್ ಆಗಿ ಅದನ್ನು ತಿಳ್ಕೊಬೇಕಾಗುತ್ತೆ. ಯಾಕೆ ಬೇರೆ ದೇಶದವರು ನಮ್ಮ ಜ್ಯೋತಿಷ್ಯ ಶಾಸ್ತ್ರವನ್ನ ನೋಡಲ್ಲ, ವಿರೋಧಿಸ್ತಾರೆ ಅಂತ ಹೇಳೋದಾದ್ರೆ, ಪ್ರಮುಖವಾಗಿ ದೋಷಗಳು. ನೀವು ಯಾವುದೇ ಒಂದು ವಿಚಾರ ತಗೊಳ್ಳಿ, ಎಲ್ಲಿಂದ ಎಲ್ಲಿಗೆ ಬಂದ್ರೂ ದೋಷ ಅಂತ ಹೇಳ್ತಾರೆ. ಆ ದೋಷ ಆ ವ್ಯಕ್ತಿಗೆ ಸಂಬಂಧನೇ ಪಟ್ಟಿರಲ್ಲ. ಈ ಏನೇ ಒಂದು ಸಮಸ್ಯೆ ಬಂದ್ರೂ ಇಂಥ ದೋಷದಿಂದ ಈ ಕೆಲಸ ಆಗ್ತಾ ಇಲ್ಲ ಅಂತ ಹೇಳ್ತಿರ್ತಾರೆ. ಈ ದೋಷಗಳೆಲ್ಲ ಬೇರೆ ದೇಶದವ್ರಿಗೆ ಆಗಲ್ಲ. ಅವ್ರಿಗೆ ಬೇರೆ ದೇಶದವರು ಜ್ಯೋತಿಷ್ಯ ಶಾಸ್ತ್ರ ನಂಬ್ತಾರೆ, ಬೇರೆ ಬೇರೆ ವಿಧಾನವಾಗಿ ನಂಬ್ತಾರೆ. ನ್ಯೂಮರಾಲಜಿ ನಂಬೋದು, ಟ್ಯಾರೋ ರೀಡಿಂಗ್ ನಂಬೋದು. ಟ್ಯಾರೋ ರೀಡಿಂಗ್ ಹೆಂಗಪ್ಪ ಅಂದ್ರೆ, ನಿಮ್ಮ ಕಣ್ಮುಂದೆನೆ ಒಂದು ಪಿಕ್ಚರ್ ಬರುವಂಥದ್ದು, ಅಲ್ಲಿ ಬರುವಂತ ಪಿಕ್ಚರ್ ಮೇಲೆ ಐಡೆಂಟಿಫೈ ಮಾಡ್ಬೋದು ನಿಮ್ಗೆ ಯಾವ ಸಮಸ್ಯೆ ಒಬ್ಬ ಮನುಷ್ಯನಿಗೆ ಪ್ರೆಸೆಂಟ್ ನಡೀತಾ ಇದೆ, ಮತ್ತೆ ಫ್ಯೂಚರ್ ಅವ್ರು ಹೆಂಗಿರುತ್ತೆ, ಪಾಸ್ಟ್, ಪ್ರೆಸೆಂಟ್ ಮತ್ತೆ ಫ್ಯೂಚರ್ನ ನಾವು ಟ್ಯಾರೋ ರೀಡಿಂಗ್ ಇಂದ ಸುಲಭವಾಗಿ, ನಿಖರವಾಗಿ ತಿಳ್ಕೊಳ್ಬೋದು. ಇದೇ ನಮ್ಮ ಜ್ಯೋತಿಷ ಶಾಸ್ತ್ರದಲ್ಲಿ ದಶಾಭುಕ್ತಿಗಳಲ್ಲಿ 100ಗೆ 100% ತಿಳ್ಕೊಬೋದು. ಬಟ್ ಆದ್ರೂ ಯಾಕೆ ನಂಬಲ್ಲ ಅಂದ್ರೆ, ನಮ್ಮಲ್ಲಿರುವಂತ ಯಾವುದೇ ನಮ್ಮ ಋಷಿ ಮುನಿಗಳು ಇಂಥ ದೋಷ ಇದ್ರೆ, ಕುಜ ದೋಷ ಇದ್ರೆ ಮದುವೆ ಆಗಲ್ಲ ಅಂತ ಎಲ್ಲೂ ಹೇಳಿಲ್ಲ, ಮಕ್ಕಳಾಗಲ್ಲ ಅಂತ ಹೇಳಿಲ್ಲ, ಕಾಳಸರ್ಪ ದೋಷ ಇದ್ರೆ ಇವ್ರಿಗೆ ಮದ್ವೆನೇ ಆಗಲ್ಲ ಅಂತ ಯಾವ ಋಷಿ ಮುನಿಗಳು ಹೇಳಿಲ್ಲ. ಕೆಲವೊಬ್ರು ದುಡ್ಡುಗೋಸ್ಕರ ಹೋಮ ಮಾಡಿಸಿ, ಇನ್ನೇನೋ ಒಂದು ಪೂಜೆ ಮಾಡಿಸಿ, ಇಂಥ ದೇವಸ್ಥಾನಕ್ಕೆ ಹೋಗಿ ಸರಿ ಹೋಗುತ್ತೆ, ನಿಮ್ಮಲ್ಲಿ ಸಪ್ತಮ ಸ್ಥಾನದಲ್ಲಿ ಕ್ರೂರ ಗ್ರಹ ಇದೆ, ಸಪ್ತಮ ದೋಷ ಇದೆ, ಪಂಚಮ ದೋಷ ಇದೆ, ಮಕ್ಕಳಾಗ್ತಿಲ್ಲ, ನವಮ ದೋಷ ಇದೆ, ನಿಮ್ಮ ತಂದೆ ತಾಯಿಗಳಿಂದ ನಿಮ್ಗೆ ಅನುಕೂಲ ಇಲ್ಲ, ಈ ರೀತಿ ಹೇಳಿ ದೋಷನೇ ತಲೆ ತುಂಬಿ ಎಷ್ಟೊಂದು ಜನ ಅವ್ರ ಲೈಫ್ನೇ ಹಾಳು ಮಾಡ್ಕೊಂಡಿದ್ದಾರೆ. ಒಳ್ಳೊಳ್ಳೆ ಆಪರ್ಚುನಿಟಿ ಇರುತ್ತೆ ಮದುವೆ ವಿಚಾರವಾಗಿ, ಒಳ್ಳೊಳ್ಳೆ ಪ್ರಪೋಸಲ್ ಬರ್ತಾ ಇರುತ್ತೆ, ಕೇವಲ ಒಂದು ದೋಷಕ್ಕೋಸ್ಕರನೇ ಮದುವೆನೇ ಸ್ಟಾಪ್ ಮಾಡ್ಕೊಂಡಿದ್ದಾರೆ. ಪ್ರೆಸೆಂಟ್ ನಡೀತಾ ಇದೆ ನನಗೆ ಬರುವಂತ ಕನ್ಸಲ್ಟೇಷನ್, ಸುಮಾರು ಜನ 100ಗೆ ಒಂದು 90% ಜನ ದೋಷ ಇದೆಯಾ ಅಂತಾನೆ ಕೇಳ್ಕೊಂಡು ಬರ್ತಾರೆ, ಅಥವಾ ನಮ್ಗೆ ದೋಷ ಮುಂದಕ್ಕೆ ಯಾವ್ದು ಬರುತ್ತೆ ಅಂತ ಕೇಳ್ತಾರೆ, ಹಿಂದೆ ಯಾವ್ದಿತ್ತು ಅಂತ ಕೇಳ್ತಾರೆ. ಯಾವುದೇ 9 ನವಗ್ರಹಗಳಲ್ಲಿ ಮತ್ತು 12 ರಾಶಿಗಳಲ್ಲಿ ಈ 9 ಗ್ರಹಗಳು ಎಲ್ಲಾದ್ರೂ ಒಂದ್ ಕಡೆ ಇದ್ದೇ ಇರುತ್ತೆ. 27 ನಕ್ಷತ್ರಗಳು, ಅದಕ್ಕೆ ಒಂದೊಂದು ನಕ್ಷತ್ರಕ್ಕೆ 4 ಪಾದ, ಎಲ್ಲ ಸೇರಿಸಿದ್ರೆ 108 ಪಾದಗಳಾಗುತ್ತೆ. ಈ ರೀತಿ ನಮ್ಮ ಶಾಸ್ತ್ರದ ಮೇಲೆ ಕೆಲವೊಂದು ದೇಶಗಳಿಗೆ ಅವ್ರಿಗೆ ನಂಬಿಕೆ ಇರಲ್ಲ. ಇಂಥ ಕಂಟ್ರಿಲಿ ಈ ದೋಷ ಹೇಳ್ತಾರೆ, ಮತ್ತೆ ಇಲ್ಲಿಂದ ಇದ್ದು ಬೇರೆ ದೇಶಕ್ಕೆ ಹೋದವರು ನಮ್ಮ ದೇಶದಲ್ಲಿ ಈ ರೀತಿ ಇದೆ ಸಬ್ಜೆಕ್ಟು ಅಂತ ಹೇಳೋದಾದ್ರೆ, ಫಸ್ಟ್ ಅವ್ರು ಇದನ್ನೆಲ್ಲ ಹೇಳ್ತಾರೆ, ಕುಜದೋಷ ಇದೆ ಅಂದ್ರೆ ಅವರೆಲ್ಲ ನಂಬಲ್ಲ ಬೇರೆ ದೇಶದಲ್ಲಿ. ಸೊ ಅವರು ಅದಕ್ಕೆ ಒಂದು ಸ್ಮಾಲ್ ರೆಮಿಡಿ ಹುಡ್ಕೊಂಡು ಅವ್ರು ತಿಳ್ಕೊಂಡಿದ್ದಾಗ, ಏನಿದಕ್ಕೆ ಸಮಸ್ಯೆ ಅಂತ ಪರಿಹಾರ ಕಂಡಿಡಿಯಕ್ಕೆ ಅವರು ಶುರು ಮಾಡಿದಾಗ, 15ನೇ ಶತಮಾನದಲ್ಲಿ ಅಥವಾ 14th ಸೆಂಚುರಿ 15th ಸೆಂಚುರಿಯಲ್ಲಿ ಬಂದಿರುವಂಥದ್ದೇ ಟ್ಯಾರೋ ರೀಡಿಂಗ್. ಇದು ಇಟಲಿಯಿಂದ ಪ್ರಾರಂಭ ಆಯಿತು. ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಎಲ್ಲ ಕಡೆನೂ ಟ್ಯಾರೋ ರೀಡಿಂಗ್ ಇದೆ. ಜೊತೆಗೆ ನಮ್ಮ ದೇಶದ ನಾರ್ತ್ ಇಂಡಿಯಾದಲ್ಲಿ ಟ್ಯಾರೋ ರೀಡಿಂಗ್ಗೆ ತುಂಬಾನೇ ಮಹತ್ವ ಇದೆ. ಅವರು ಕೂಡ ಅಷ್ಟೇ ಕೆಲವೊಂದು ದೋಷಗಳು ನಂಬಲ್ಲ. ಯಾರು ಈ ದೋಷಗಳನ್ನ ನಂಬಲ್ಲ, ಟ್ಯಾರೋ ರೀಡಿಂಗ್ ಬಂದ್ಬಿಡ್ತಾರೆ ಅಥವಾ ನ್ಯೂಮರಾಲಜಿಗೆ ಬಂದ್ಬಿಡ್ತಾರೆ. ಇಲ್ಲಿ ಸಖತ್ತು ಸಮಸ್ಯೆ ಇದೆ, ಒಬ್ಬ ಮನುಷ್ಯ ಅವ್ನು ಡೇ ಟು ಟೈಮ್ ಪ್ಲೇಸ್ ಹೇಳ್ತಿರಂಗೆ ನಿನ್ಗೆ ಅಲ್ಲಿ ಆ ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ, ಮುಂದೆ ಈ ಸಮಸ್ಯೆ ಇದೆ, ನೀನು ಬದುಕದೇ ಇಲ್ಲ. ಯಾವಾಗ ಈ ರೀತಿ ಹೇಳ್ತಾರೆ ಅವಾಗ ಈ ಜ್ಯೋತಿಷ್ಯ ಶಾಸ್ತ್ರನೇ ಬೇಡ ಅಂತ ಹೇಳ್ತಾರೆ.
ಖಂಡಿತ ಜ್ಯೋತಿಷ್ಯ ಶಾಸ್ತ್ರ ಆ ರೀತಿ ಅಲ್ಲ. ನಂಬರ್ 1 ಜ್ಯೋತಿಷ್ಯ ಶಾಸ್ತ್ರ. ಈ ಟ್ಯಾರೋ ರೀಡಿಂಗ್, ನ್ಯೂಮರಾಲಜಿ ಮತ್ತೆ ಈ ವಾಸ್ತು ನಮ್ಮ ಪುಷ್ ಮಾಡುತ್ತೆ. ನಾವು ಯಾವುದೇ ಒಂದು ಸಮಸ್ಯೆಯಲ್ಲಿ ಇದ್ದಾಗ ನಾವು ಅಲ್ಲಿರುವಂತ ಪ್ಲಸ್ ಪಾಯಿಂಟ್ಸ್ ನ ತಗೊಂಡು ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡ್ರೆ ಅದು ನಮ್ಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಉದಾಹರಣೆಗೆ ನಮ್ಮ ದಶಾಭುಕ್ತಿಗಳಲ್ಲಿ ಕಾಂಬಿನೇಷನ್ಸ್ ಅಲ್ಲಿ ದುಸ್ಥಾನಗಳ ಮನೆ ಅಂತ ಹೇಳ್ತೀವಿ. 6ನೇ 8ನೇ ಮತ್ತು 12ನೇ ಮನೆಗಳಲ್ಲಿ ಆಕ್ಟಿವೇಟ್ ಆದ್ರೆ ಅಲ್ಲಿರುವಂತ ಪದಾರ್ಥಗಳನ್ನ ದಾನ ಮಾಡಿ. ಯಾವ್ದು ಸಮಸ್ಯೆ ಇದೆ ನಮ್ಮ ಕುಂಡಲಿಯಲ್ಲಿ, ಯಾವ ಗ್ರಹ ಸಮಸ್ಯೆ ಇದೆ, ಯಾವ ಮನೆ ಸಮಸ್ಯೆ ಇದೆ, ಅದನ್ನ ದಾನ ಮಾಡಿ ಅಂತ ಹೇಳ್ತೀವಿ. ಯಾವುದೇ ರೀತಿ ದೋಷ ಇಲ್ಲ. ಪಾಸಿಟಿವ್ ಇರೋದನ್ನ ಆಕ್ಟಿವ್ ಮಾಡ್ಕೊಳ್ಳಿ ಅಂತ ಹೇಳ್ತಿರ್ತೀವಿ. ಇದು ಜ್ಯೋತಿಷ ಶಾಸ್ತ್ರ. ಮತ್ತೆ ಗುಡ್ ಟೈಮ್ ಬ್ಯಾಡ್ ಟೈಮ್ ಹೇಳ್ಬೇಕಾಗುತ್ತೆ. ಇದನ್ನ ಬಿಟ್ಟಿನೆಲ್ಲ ನಮ್ಮ ಹಿಂದೂ ಶಾಸ್ತ್ರದಲ್ಲಿ ಈ ರೀತಿ ಜಾಸ್ತಿ ಜನ ದೋಷದ ಬಗ್ಗೆ ಹೋದಾಗ, ನಿನ್ಗೆ ನೀನು ಹುಟ್ಟಿರದೇ ಸಮಸ್ಯೆಯಿಂದ ಅಂತ ಹೇಳಿದಾಗ ಯಾರಿಗೂ ನಂಬಿಕೆ ಇರಲ್ಲ. ಅದಕ್ಕೆ ಫಾರಿನರ್ಸ್ ಎಲ್ಲ ನೋಡಿ, ನೀವು ಯಾವುದೇ ಒಂದು ಫಾರಿನರ್ಸ್ ನೋಡಿ, ಅವರು ಗುಡ್ ಟೈಮ್ ಬ್ಯಾಡ್ ಟೈಮ್ ಅಷ್ಟೇ ಅವ್ರಿಗೆ ಬೇಕಾಗಿರುವಂಥದ್ದು. ಅದು ನಮ್ಮ ಈ ಟ್ಯಾರೋ ಸಬ್ಜೆಕ್ಟ್ ಅಲ್ಲಿ ಅವ್ರಿಗೆ ನಿಖರವಾಗಿ ಸಿಗುತ್ತೆ. ಸೊ ಅದಕ್ಕೆ ಅವ್ರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ನಮ್ಮ ದೇಶದಲ್ಲಿ ಆಗ್ಲೇ ಹೇಳಿದಂಗೆ ನಾರ್ತ್ ಇಂಡಿಯನ್ಸ್ ಕೂಡ ಟ್ಯಾರೋ ರೀಡಿಂಗ್ ನ 100% ನಂಬ್ತಾರೆ. ಜ್ಯೋತಿಷ ಮ್ಯಾಂಗ್ಲಿಕ್ ಅಂತ 8ನೇ ಮನೇಲಿ ಕುಜ ಇದ್ರೆ ಸಮಸ್ಯೆ, 1 2 4 7 8 12ರಲ್ಲಿ ಇದ್ರೆ ಕುಜದೋಷ ತಲೆ ತುಂಬಿಟ್ಟಿದ್ದಾರೆ. ಬುಕ್ಕಲ್ಲಿ ಇರುತ್ತೆ ಅದು. ಬಟ್ ನಿಮ್ಗೆ ಏನಾದ್ರು ಕುಜದೋಷ ಇದ್ರೆ ಅದೇ ನಿಮ್ಗೆ ಪಾಸಿಟಿವ್ ವೈಬ್ಸ್. ಇದನ್ನ ಯಾರು ಹೇಳಲ್ಲ. ನಿಮ್ಗೆ ಯಾರು ಕುಜದೋಷ ಇದೆ ಒಬ್ಬರೇ ನಂಬರ್ 1 ಪೊಸಿಷನ್ ಅಲ್ಲಿ ಇರ್ತಾರೆ, ಸ್ಟ್ರಾಂಗ್ ವೈಬ್ಸ್ ಇರುತ್ತೆ ಅಂತ ಯಾರು ಹೇಳಲ್ಲ. ಕುಜದೋಷ ಇದೆ ಮದುವೆ ಮಾಡ್ಕೊಳ್ಬೇಡಿ, ಇಂಥ ಹೆಣ್ಮಕ್ಳಿಗೆ ಕುಜದೋಷ ಇದೆ ಆಗ್ಬೇಡಿ ಅಂತ ಬರೀ ಒಳ್ಳೊಳ್ಳೆ ಆಪರ್ಚುನಿಟಿನ ಇವತ್ತಿನ ಕಾಲದಲ್ಲಿ ಲೂಸ್ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಟ್ಯಾರೋ ಸಬ್ಜೆಕ್ಟ್ ಬಗ್ಗೆ ನಾವು ಹೇಳೋದಾದ್ರೆ, ಟ್ಯಾರೋದಲ್ಲಿ ಮೇಜರ್ ಅರ್ಕಾನ ಮತ್ತೆ ಮೈನರ್ ಅರ್ಕಾನ ಅಂತ ಇರುತ್ತೆ. ಮೇಜರ್ ಅರ್ಕಾನದಲ್ಲಿ 22 ಕಾರ್ಡು ಮತ್ತೆ ಮೈನರ್ ಅರ್ಕಾನದಲ್ಲಿ 56 ಕಾರ್ಡು, ಎಲ್ಲ ಸೇರಿಸಿದ್ರೆ 78 ಕಾರ್ಡ್ಸ್. ಇಲ್ಲಿ ಏನಪ್ಪಾ ಅಂದ್ರೆ, ನಮ್ಮ ವೆಸ್ಟರ್ನ್ ಕಂಟ್ರೀಸ್ ಅವ್ರಿಗೆ ಎಷ್ಟು ಫಾಸ್ಟ್ ಆಗಿ ರಿಸಲ್ಟ್ ಸಿಗ್ಬೇಕು ಅಂದ್ರೆ, ನಾವು ದಶಾಭುಕ್ತಿಗಳಲ್ಲಿ ಹೇಳ್ತೀವಿ. ದಶಾಭುಕ್ತಿ, ಅಂತರ್ಭುಕ್ತಿ, ಪ್ರತ್ಯಂತರ ಭುಕ್ತಿ ಮತ್ತೆ ಸೂಕ್ಷ್ಮ ಭುಕ್ತಿ. ಇದನ್ನ ನಮ್ಮ ಜ್ಯೋತಿಷ ಶಾಸ್ತ್ರದಲ್ಲೇ ಇದೆ. ಇದನ್ನ ಇನ್ನ ಫಾಸ್ಟ್ ಆಗಿ ಹೇಳ್ಬೇಕು ಅಂತ ಅವರು ವಿತ್ ಪ್ರೂಫ್ ಬೇಕು ಅಂತ ಕಾರ್ಡ್ ಸಿಸ್ಟಮ್ ಅಲ್ಲಿ ಮಾಡ್ಕೊಂಡಿದ್ದಾರೆ. ಕಾರ್ಡ್ ಸಿಸ್ಟಮ್ ಈಗ ನಾವು ಒಬ್ರು ಹೇಳ್ಬೋದು, ಬರೀ ಸುಳ್ಳೇ ಹೇಳ್ಬೋದು. ಈಗ ಈ ಕಾರ್ಡ್ ಅಲ್ಲಿ ಕುಜದೋಷ ಅಂತ ಹೇಳಂಗಿಲ್ಲ. ನಿನ್ಗಿಂತ ಸಮಸ್ಯೆ 3 months 6 months ಅನ್ನೋದು ಈಸಿಯಾಗಿ ಡಿಸೈಡ್ ಆಗೋಗುತ್ತೆ. 6 months ಪ್ರಾಬ್ಲಮ್ ಅಥವಾ 2-3 years ಪ್ರಾಬ್ಲಮ್. ಮಕ್ಕಳಾಗ್ತಿರಲ್ಲ ನಮ್ಗೆ. ಅಲ್ಲಿ ಮೇಜರ್ ಅರ್ಕಾನ ಯಾವ್ದ್ರಲ್ಲಿ ಬರುತ್ತೆ ಮತ್ತೆ ಮೈನರ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ಇದೊಂದು 6 months ಪ್ರಾಬ್ಲಮ್ ಅಷ್ಟೇ ಅಂತ. ಮೈನರ್ ಅರ್ಕಾನದಲ್ಲಿ ಏನ್ ಪ್ರಾಬ್ಲಮ್ ಬರುತ್ತೆ ಅನ್ನೋದು ಈಸಿಯಾಗಿ ಹೇಳ್ಬೋದು. ಮತ್ತೆ ಮೇಜರ್ ಅರ್ಕಾನದಲ್ಲಿ ಬರುವಂತದ್ದು, ಮೇಜರ್ ಮತ್ತೆ ಮೈನರ್ ಅರ್ಕಾನದಲ್ಲಿ ಅವ್ರು ಕೇಳುವಂತ ಪ್ರಶ್ನೆಗೆ ನಿಖರವಾಗಿ ಸುಲಭವಾಗಿ ಹೇಳ್ಬಿಡ್ಬೋದು. ಸೊ ಈ ರೀತಿ ಕಾರ್ಡ್ 78 ಕಾರ್ಡ್ಸ್ ಇರುತ್ತೆ. ಇದನ್ನ ಜಸ್ಟ್ ಇದನ್ನ ಶಫಲ್ ಮಾಡ್ಕೊಳ್ತಾರೆ. ಇದನ್ನ ಶಫಲ್ ಮಾಡ್ಕೊಂಡು ಯಾವುದೋ ಒಂದು ಕಾರ್ಡ್ ತೆಗಿತಾರೆ. ಇದಕ್ಕೆ ಈ ರೀತಿ ಶಫಲ್ ಮಾಡ್ತಾರೆ. ಕೆಲವೊಬ್ರು ಇದನ್ನ ಸ್ಪೀಡ್ ಕಾರ್ಡ್ಸ್ ತರಾನೇ ಹಿಂಗ್ ಶಫಲ್ ಮಾಡ್ಕೊಳ್ತಾರೆ. ಅದು ಅವ್ರವ್ರಿಗೆ ಇಷ್ಟಕ್ಕೆ ಸಂಬಂಧಪಟ್ಟಂಗೆ ಜಸ್ಟ್ ಇದನ್ನ ಹಿಂಗ್ ಶಫಲ್ ಮಾಡ್ಕೊಂಡು ಇದನ್ನೊಂದು ಕ್ಲಾಕ್ ವೈಸ್ ಹಿಂಗ್ ಮಾಡ್ಕೊಂಡು ಯಾವ್ದಾದ್ರು ಒಂದು ಕಾರ್ಡ್ ಈ ರೀತಿ ತೆಗಿತಾರೆ. ಸರ್ ನನಗೆ ಮಕ್ಕಳಾಗ್ತಿಲ್ಲ ಅಂತ ಏನೋ ಒಂದು ಪ್ರಶ್ನೆ, ನನಗೆ ಮದುವೆ ಆಗ್ತಿಲ್ಲ, ಮಕ್ಕಳಾಗ್ತಿಲ್ಲ, ಏನೋ ಒಂದು ಪ್ರಶ್ನೆಗೆ ಸೊ ಈ ರೀತಿ ಕಾರ್ಡ್ ತೆಗಿತಾರೆ. ಜಡ್ಜ್ಮೆಂಟ್, ನೀವು ಡಿಸಿಷನ್ ತಗೊಳ್ಬೇಕಾಗತ್ತೆ. ಜಡ್ಜ್ಮೆಂಟ್ ನೀವು, ಕೆಲವೊಬ್ರು ಮದುವೆ ಆಗತ್ತೆ, ಮಕ್ಳೇವಾ ಯಾವ ಸಮಯದಲ್ಲಿ ಮಾಡ್ಕೊಳ್ಬೇಕು ಅನ್ನೋದು ಜಡ್ಜ್ಮೆಂಟ್ ಇರಲ್ಲ. ಇನ್ ಕೆಲವರಿಗೆ ಮದುವೆ ಆಗ್ಬೇಕು ಅಂತ ಆಸೆ ಇರುತ್ತೆ, ಕರೆಕ್ಟ್ ಈ ಇಯರ್ ಆಗೋಣ ನೆಕ್ಸ್ಟ್ ಇಯರ್ ಆಗೋಣ ಅನ್ನೋದು ಆಲೋಚನೆ ಇರಲ್ಲ. ಸೊ ಅದಕ್ಕೆ ನಾನು ಮಾತಾಡ್ಬೇಕಾದ್ರೆ ಒಂದು ಈ ವಿಷಯ ತಗೊಂಡಿದ್ದಕ್ಕೇನೆ ಜಡ್ಜ್ಮೆಂಟ್ ಅನ್ನೋದು ಕಾರ್ಡ್ ಬಂತು. ಜಡ್ಜ್ಮೆಂಟ್ ತಗೊಳ್ಳಿ ಈ ರೀತಿ 100% ಹೇಳ್ಬಿಡುತ್ತೆ. ಇದು ನಮ್ಮ ಈ ಜ್ಯೋತಿಷ ಶಾಸ್ತ್ರದಲ್ಲಿ ದೋಷ ಅಂತ ಹೇಳ್ಬಿಡ್ತಾರೆ. ಖಂಡಿತ ಇಲ್ಲ. ನೀವು ದಶಾಭುಕ್ತಿ ಅಂತರ್ಭುಕ್ತಿಲಿ ನಾವು ಈಸಿಯಾಗಿ ಹೇಳುವಂಥದ್ದು. ಸೊ ನಾನು ಏನಕ್ಕೆ ಅಂದ್ರೆ, ಇದೊಂದು ಜ್ಯೋತಿಷ್ಯ ಶಾಸ್ತ್ರ, ವಾಸ್ತುಶಾಸ್ತ್ರ, ನ್ಯೂಮರಾಲಜಿ ಮತ್ತೆ ಈ ಟ್ಯಾರೋ ಎಲ್ಲ ಮನುಷ್ಯನ
ಒಂದು ಒಳ್ಳೆಯ ಸ್ಟೆಪ್ ತಗೊಳಕ್ಕೆ ಜೀವನಗಳಲ್ಲಿ ಅವನು ಒಳ್ಳೆಯ ಸಬ್ಜೆಕ್ಟ್ ಆರಿಸ್ಕೊಳ್ಳಕ್ಕೆ ಇರುವಂತದ್ದೇ ಹೊರತು ಇಲ್ಲಿ ಭಯ ಪಡಿಸೋಕೆ ಯಾವುದೇ ರೀತಿಯ ಸಬ್ಜೆಕ್ಟ್ ಅಲ್ಲ. ನಾನು ಆಗ್ಲೇ ಹೇಳ್ದಂಗೆ ಮದುವೆ ವಿಚಾರನ ಮಕ್ಕಳು ವಿಚಾರ ಜಡ್ಜ್ಮೆಂಟ್ ಅಂತ ಬಂದ್ಬಿಡ್ತು. ಇದು ಜಡ್ಜ್ಮೆಂಟ್ ತಗೋಬೇಕು ಅನ್ನೋದು. ಈ ರೀತಿ ಕಾರ್ಡ್ಸ್ನ ನಾವು ಸ್ಪ್ರೆಡ್ ಮಾಡಿ 1 ಸೆಕೆಂಡ್ ಅಲ್ಲಿ ಹೇಳ್ಬೋದು ಒಬ್ಬ ಮನುಷ್ಯನ ಏನ್ ಪ್ರಾಬ್ಲಮ್ ಅವ್ನು ಫೇಸ್ ಮಾಡ್ತಾ ಇದ್ದೀನಿ ಅಂತ. ಇದೇ ರೀತಿ ನಾವು ದಶಾಭುಕ್ತಿಗಳಲ್ಲೂ ಹೇಳ್ಬೋದು ಅವ್ನಿಗೆ ಏನ್ ಸಮಸ್ಯೆ ಇದೆ ಅಂತ. ಅವ್ನಿಗೇನಾದ್ರು 6ನೇ ಮನೆ ಇದ್ರೆ ಲಗ್ನದಿಂದ 6ನೇ ಮನೆ ಅದನ್ನ ದಾನ ಮಾಡಿ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಪ್ರೇಯರ್ ಮಾಡ್ಬೇಕಾಗುತ್ತೆ. ಅದು ಮೇಜರ್ ಅರ್ಕಾನನ ಮೈನರ್ ಅರ್ಕಾನನ ಅಂತ ಡಿಸೈಡ್ ಮಾಡ್ಬೇಕಾಗುತ್ತೆ. ನಮ್ಮ ಪ್ರಾಬ್ಲಮ್ ಮೇಜರ್ ಅರ್ಕಾನದಲ್ಲಿ ಇದೆಯಾ ಮೈನರ್ ಅರ್ಕಾನದಲ್ಲಿ ಇದೆಯಾ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಇಲ್ಲಿ ಕ್ರೂಷಿಯಲ್ ಪಾಯಿಂಟ್ ಬರುತ್ತೆ. ಆ ಮೇಜರ್ ಅರ್ಕಾನದಲ್ಲಿ ಬಂದ್ರೆ ತುಂಬಾ ಡಿಲೇ ಆಗ್ತಿರುತ್ತೆ, ಮತ್ತೆ ಮೈನರ್ ಅರ್ಕಾನದಲ್ಲಿ ಬಂದ್ರೆ ಇಮಿಡಿಯೇಟ್ ನಮಗೆ ಸಾಲ್ಯೂಷನ್ಸ್ ಬೇಗ ಸಿಗ್ತಾ ಇರುತ್ತೆ. ಬಟ್ ಅದು ನಾವು ಡೆಪ್ತ್ ಅಲ್ಲಿ ಹೋಗಿ ಚೆಕ್ ಮಾಡಬೇಕಾಗತ್ತೆ. ಇವ್ರಿಗೆ ಪ್ರಾಬ್ಲಮು ಎಷ್ಟಲ್ಲಿದೆ, ಇವ್ರಿಗೆ ಈಸಿಯಾಗಿ ಸಿಗುತ್ತಾ ಅಥವಾ ತುಂಬಾ ಡಿಲೇ ಆಗುತ್ತಾ ಅನ್ನೋದು ನಾವು ನಿಖರವಾಗಿ ಟ್ಯಾರೋ ರೀಡಿಂಗ್ ಅಲ್ಲಿ ತಿಳ್ಕೊಳ್ಬೋದು. ಈ ಟ್ಯಾರೋ ರೀಡಿಂಗ್ ಅಲ್ಲಿ ಕೆಲವರಿಗೆ ಇಂಟ್ರೆಸ್ಟ್ ಇರುತ್ತೆ, ಕೆಲವೊಬ್ಬರಿಗೆ ಡೇಟು ಟೈಮಿಂಗ್ಸ್ ಪ್ಲೇಸ್ ಯಾವುದೂ ಇರಲ್ಲ. ನಾವು ಪ್ರಶ್ನಾಶಾಸ್ತ್ರ ಆಗಿ ಜ್ಯೋತಿಷ ಶಾಸ್ತ್ರದಲ್ಲಿ ಕೇಳ್ತೀವಿ, ಅವ್ರಿಗೆ ನಂಬಿಕೆ ಇರಲ್ಲ. ಸರ್ ನಾವು ಹೆಂಗೆ ನಂಬೋದು ಅನ್ನೋದು ಅಂತವ್ರಿಗೆ, ಯಾರು ಜ್ಯೋತಿಷ್ಯದಲ್ಲಿ ನಂಬಿಕೆ ಇಲ್ದಿರೋರಿಗೆ ನಿಮ್ಮ ಕಣ್ಣು ಮುಂದೆನೆ ಈ ರೀತಿ ಕಾರ್ಡ್ ತೆಗೆದು ಉತ್ತರವನ್ನ ಟ್ಯಾರೋ ರೀಡಿಂಗ್ ಅಲ್ಲಿ ಸಿಗುತ್ತೆ. ಇದು ನೋಡಕ್ಕೆ ತುಂಬಾನೇ ಸಿಂಪಲ್ ಆದ್ರೂ ಕಾಂಪ್ಲಿಕೇಟೆಡ್ ಆಗಿರುತ್ತೆ. ಅಂದ್ರೆ ಎಕ್ಸಾಕ್ಟ್ ಆಗಿ ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ನಿಮ್ಮ ಪ್ರಾಬ್ಲಮ್ಗೆ ಕಾರ್ಡ್ ತೆಗೀದೆ ಏನು ರಿಸಲ್ಟ್ ಇದೆ ಮತ್ತೆ ಎಲ್ಲಿ ತನಕ ವೆಯ್ಟ್ ಮಾಡಬೇಕಾಗುತ್ತೆ ಅಂತ ಈ ಟ್ಯಾರೋ ರೀಡಿಂಗ್ ಅಲ್ಲಿ ನೀಟಾಗಿ ತಿಳ್ಕೊಳ್ಬೋದು. ಇದಿಷ್ಟು ಟ್ಯಾರೋ ರೀಡಿಂಗ್ ಅಲ್ಲಿ ಇನ್ನ ಡೆಪ್ತ್ ಅಲ್ಲಿ ಇರುತ್ತೆ. ಅವ್ರವ್ರ ಪ್ರಾಬ್ಲಮ್ ಮೇಲೆ ಸೊಲ್ಯೂಷನ್ ಮತ್ತೆ ಹೆಂಗೆ ಅದನ್ನ ಸ್ವಲ್ಪ ರೆಮಿಡೀಸ್ನ ನಾವು ಮಾಡ್ಕೊಳ್ಬೋದು. ಪ್ರಾಬ್ಲಮ್ಸ್ ಪ್ರತಿಯೊಬ್ಬರಿಗೂ ಇರುತ್ತೆ, ಇನ್ಕ್ಲೂಡಿಂಗ್ ನನಗೂ ಪ್ರಾಬ್ಲಮ್ಸ್ ಇರುತ್ತೆ, ರೆಮಿಡಿ ಇರುತ್ತೆ. ಪ್ರತಿಯೊಬ್ಬನಿಗೂ ಪ್ರಾಬ್ಲಮ್ಸ್ ಇರುತ್ತೆ, ಅದಕ್ಕೆ ತಕ್ಕನಂಗೆ ರೆಮಿಡಿ. ಜೊತೆಗೆ ಗುಡ್ ಟೈಮ್ ಬ್ಯಾಡ್ ಟೈಮ್ ಯಾವುದೇ ರೀತಿಯ ದೋಷ ಇಲ್ಲ. ಈ ದೋಷಗಳೆಲ್ಲ ಬೇಡಪ್ಪ ಅಂದಿದ್ದಕ್ಕೆ ಎಲ್ಲರೂ ಈ ರೀತಿ ಸಬ್ಜೆಕ್ಟ್ಸ್ಗೆ ಬಂದ್ಬಿಟ್ಟಿದ್ದಾರೆ. ಟ್ಯಾರೋ ರೀಡಿಂಗ್, ನ್ಯೂಮರಾಲಜಿ ಈ ರೀತಿಗೆ ಸಬ್ಜೆಕ್ಟ್ಸ್ಗೆ ಬಂದಿದ್ದಾರೆ. ಅದಕ್ಕೋಸ್ಕರ ಯಾರಿಗೆ ಆಸಕ್ತಿ ಇದೆ ಟ್ಯಾರೋ ರೀಡಿಂಗ್ ಕಾರ್ಡ್ಗೂ ನಾವು ತಿಳ್ಕೊಳ್ಬೇಕು ನಮ್ದು ಈ ಸಮಸ್ಯೆ ಇದೆ ಅಂತ, ಇಲ್ಲಿರುವಂಥ ನಂಬರ್ಗೆ, ಡಿಸ್ಪ್ಲೇ ಆಗುವಂಥ ನಂಬರ್ಗೆ ನೀವು ಕರೆ ಮಾಡಿ ಕನ್ಸಲ್ಟೇಷನ್ಸು ತೊಗೊಳ್ಬೋದು. ಮತ್ತೆ ಕರೆ ಮಾಡಿದಾಗ ನಾವು ನಿಮ್ಗೆ ಯಾವ ಕಾರ್ಡ್ ಬರುತ್ತೆ ಅಂತ ತಿಳಿಸ್ಕೊಡ್ತೀವಿ. ಆ ಕಾರ್ಡ್ ಮೇಲೆ ಡಿಸೈಡ್ ಆಗುತ್ತೆ ಇವ್ರಿಗೆ ಎಷ್ಟು ದಿವಸದ ಪ್ರಾಬ್ಲಮ್ ಇರುತ್ತೆ ಅಂತ. ಇದಿಷ್ಟು ಟ್ಯಾರೋ ಕಾರ್ಡಿಂಗ್ ವಿಚಾರ. ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನನ್ನ ಈ ವಾಸುದೇವ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನಲ್ ಯಾವುದೇ ರೀತಿಯ ಎದುರಿಸುವಂಥದ್ದು, ಭಯಪಡಿಸುವಂಥದ್ದು ಈ ಚಾನಲಲ್ಲಿ ಹಾಕಲ್ಲ. ಜಸ್ಟ್ ಇನ್ಫಾರ್ಮೇಷನ್, ಜ್ಯೋತಿಷ್ಯ ಶಾಸ್ತ್ರ ಬಗ್ಗೆ ಏನು ಕರೆಕ್ಟ್ ಇನ್ಫಾರ್ಮೇಷನ್, ವಾಸ್ತುಶಾಸ್ತ್ರ ಕರೆಕ್ಟ್ ಇನ್ಫಾರ್ಮೇಷನ್, ನ್ಯೂಮರಾಲಜಿ ಕರೆಕ್ಟ್ ಇನ್ಫಾರ್ಮೇಷನ್, ಮತ್ತು ಟ್ಯಾರೋ ಕರೆಕ್ಟ್ ಇನ್ಫಾರ್ಮೇಷನ್. ಯಾವುದೇ ರೀತಿಯ ಕುಜದೋಷ, ರಾಹು ದೋಷ, ಸಾಡೆ ಸಾತಿ ಇದನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ಜೀವನದಲ್ಲಿ ಉದ್ಧಾರ ಆಗಬೇಕು, ಕರೆಕ್ಟಾಗಿ ಜ್ಯೋತಿಷ್ಯ ತಿಳ್ಕೊಳ್ಬೇಕು ಅಂತ ಆಸಕ್ತಿ ಇರೋರು ಮಾತ್ರ ಇದಕ್ಕೆ ಈ ನಂಬರ್ಗೆ ಕರೆ ಮಾಡಿ. ಬರೀ ತಲೆ ತುಂಬ ದೋಷ ಇಟ್ಕೊಂಡಿರೋರು ದಯವಿಟ್ಟು ಕರೆ ಮಾಡಕ್ ಹೋಗ್ಬಿಡಿ. ಯಾಕಂದ್ರೆ ತಲೆ ತುಂಬ ದೋಷ ಇರೋರಿಗೆ ಏನು ಮಾಡೋಕ್ಕಾಗಲ್ಲ. ಅವ್ರಿಗೆ ಕಾಣದೆಲ್ಲ ಹಳದಿ ಕಣ್ಣೀರು ಆ ರೀತಿ ಆಗೋಗುತ್ತೆ. ಸೊ ಯಾರಿಗೆ ಈ ಸಬ್ಜೆಕ್ಟ್ ಬಗ್ಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ಕರೆ ಮಾಡಿ ತಿಳ್ಕೊಳ್ಳಿ. ಇದು ತುಂಬ 100% ಜ್ಯೋತಿಷ್ಯ ಶಾಸ್ತ್ರ ಆಕ್ಯುರೇಟ್ ಆಗಿದೆ. ಥ್ಯಾಂಕ್ ಯು.